ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ, ಟೈಮ್ ಬಂದು ಆಲ್ಮೋಸ್ಟ್ 10 o'clock ಆಗಿದೆ. ಸೊ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ, ಚರ್ಚ್ಗೆ ಹೋಗಬೇಕು. ಸೊ ಇವತ್ತೊಂದು ಶಾರ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಲಾಂಗಾಗಿ ನಾನೇನು ತೋರಿಸಲ್ಲ, ಶಾರ್ಟಾಗಿ ನಾನು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಏನು ತಿಂತೀನಿ ಮತ್ತು ನನ್ನ ದಿನ ಟ್ಯೂಸ್ಡೇ ಕಂಪ್ಲೀಟ್ ದಿನ ಹೇಗೆ ಹೋಗುತ್ತೆ ನಾನು ತೋರಿಸ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದ್ದೀನಿ. ಆ ಪೂಜೆ ಮಾಡಿರೋ ವಿಡಿಯೋನೂ ಇಲ್ಲ ಆ್ಯಡ್ ಮಾಡ್ತೀನಿ. ಪೂಜೆ ಆದಮೇಲೆ ಹೇಗೆ ನಮ್ಮ ದೇವ್ರ ಮನೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ, ಬನ್ನಿ. ಪೂಜೆ ಆದಮೇಲೆ ದೇವ್ರ ಮನೆ ಪ್ರೇಯರ್ ಮಾಡಿ ಸೊ ಆಮೇಲೆ ನಾನು ಚರ್ಚ್ಗೆ ಹೋಗಿ ಚರ್ಚಲ್ಲಿ ಪ್ರೇಯರ್ ಮಾಡಿ ಮಾಸ್ ಅಟೆಂಡ್ ಮಾಡಿ ಆಮೇಲೆ ಮನೆಗೆ ಬಂದು ತುಂಬ ಒಂಥರ ಪಾಸಿಟಿವ್ ವೈಬ್ಸ್. ಚರ್ಚ್ ಮುಗಿಸ್ಕೊಂಡು ಬಂದೆ ಗೈಸ್ ಮನೆಗೆ. ಬ್ರೇಕ್ಫಾಸ್ಟ್ ಇವತ್ತು ಬರೀ ಗೋವಾದು ಜ್ಯೂಸ್ ಡ್ರಿಂಕ್ ಅಷ್ಟೇ ಬ್ರೇಕ್ಫಾಸ್ಟು. ಗೈಸ್ ಇವತ್ತು ಜೋಹನಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಹೊಸ ಸ್ಕೂಲಲ್ಲಿ. ಜೋಹನ ಫೇಲಾ ಪಾಸ ಅಂತ ನಿಮ್ಗೆ ಹೇಳ್ತೀನಿ ಗೈಸ್. ರೆಡಿ ಆಗ್ತಾವಳೆ ಜೋಹನ, ತೋರಿಸ್ತೀನಿ ರೀ ಗೈಸ್. ರೆಡಿ ಆಗ್ತಾವಳೆ ಜೋಹನ. ಫೇಲ್ ಆಗ್ತೀಯಾ ಪಾಸ್ ಆಗ್ತೀಯಾ? ಪಾಸ್ ಆಗ್ತೀಯಾ? ಹೌದಾ? ನಾನೆಲ್ಲೂ ಕರ್ಕೊಂಡು ಹೋಗಲ್ಲ ನಿನ್ನ, ಅವ್ರ ಅಮ್ಮ ಕರ್ಕೊಂಡು ಹೋಗ್ತಾಳೆ. ಹಾ, ನಾನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಯಾಕೆ ಹೋಗಲ್ಲ ನೀನು? ಹೋದ
ಹೆಲ್ದಿ ಡ್ರಿಂಕ್ ಚೆನ್ನಾಗಿದೆ ಗೈಸ್. ಜೋನನ್ ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟು ನಾನು ನಮ್ಮ ಅಕ್ಕ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಜೋಹಾನ ಹೇಗೆ ಬರೆದ್ಲು ಅಂತ ಹೇಳ್ತೀನಿ, ಓಕೆನಾ? ಜೋನಾ ಸ್ಕೂಲ್ಗೆ ಹೋಗಿದ್ದೆ ಗೈಸ್. ಅವಾಗ ಇದು ವೀಲ್, ಇದು ನಮ್ಮ ಲೈಫ್ ಹೆಂಗಿರುತ್ತೆ ಅಂತ ತೋರಿಸೋದು. ಚೈಲ್ಡ್ಹುಡ್ ಆದಮೇಲೆ ಎಜುಕೇಷನ್ ಆದಮೇಲೆ ವರ್ಕ್ ಆದಮೇಲೆ ಲೈಫ್ ಫೀಲ್ ಇದು ಪಾಸ್ ಮಾಡಿಬಿಡ್ತಾರೆ. ಬೋರ್ಡಲ್ಲೆಲ್ಲ ಫೋಟೋಸ್ ಹಾಕಿರೋದು ಎಕ್ಸಾಮ್ಗೆಲ್ಲ, ಅದೆಲ್ಲ ಏನಿಲ್ಲ, ಪಾಸ್ ಮಾಡ್ತಾರೆ. ಹಾಯ್ ಗೈಸ್, ಜೋನ ಎಕ್ಸಾಮ್ ಬರ್ದಿದ್ದು ನೋಡಿ ಗೈಸ್. ಜೋನ ಹೇಗೆ ಬರ್ದೆ ಎಕ್ಸಾಮು? ಚೆನ್ನಾಗಿ ಬರ್ದೆ. ಏನಂತ ಕೇಳಿದ್ರು? ಕನ್ನಡ ಕೇಳಿದ್ರು, ಇಂಗ್ಲೀಷ್ ಕೇಳಿದ್ರು, ಮ್ಯಾಥ್ಸ್ ಕೇಳಿದ್ರು. ಅದರಲ್ಲಿ ಏನು ಕೇಳಿದ್ರು? ಐಸ್ ತಿಂತ್ಯಮ್ಮ? ಏನಕ್ಕೆ IS ಎಕ್ಸಾಮ್ ಬರ್ದಿದ್ಯಾ? ಕತ್ತೆ ಮೇಯ್ಸಕ್ಕೆ ಹೋಗು ಅಂತ ಹೇಳಿದಾರೆ ಅವರು. ನೀನು ನಿಮ್ಮಮ್ಮ ಇಬ್ರು ಮೇಯ್ಸ್ರಿ. ಅಂತ 5 rupees ಕಪಲ್ಸ್ ಇದೆಯಾ? 5 rupees ಒಂದು ಕಪಲ್ಸ್ ಒಂದು 10 ಕೊಟ್ಬಿಡಿ. ಓವರ್ ಆ್ಯಕ್ಟಿಂಗ್ ಮಾಡಬೇಡಪ್ಪ. ತಿನ್ನೇ ಜಲ್ದಿ. ಬರ್ತಿರೋದು ಒಂದು ಎಕ್ಸಾಮ್, ಅದಕ್ಕೆ ಪಾನಿಪುರಿ ಐಸ್ ಕ್ರೀಮ್ ಎಲ್ಲ ಇಸ್ಕೊಡ್ಬೇಕು ಗೈಸ್. ತಿನ್ನೋದು ನೋಡಿ ಗೈಸ್, ಬಾಯಿ ನೋಡಿ ಗೈಸ್, ಬಾಯಿ ಹೆಂಗ ಆಡಿಸ್ತಾಳಂದ್ರೆ ಗ್ರೈಂಡರ್ ಮಿಷಿನ್ ನೋಡಿ ಗೈಸ್, ಫುಲ್ ಪೂರಿನ ತುಂಬ್ಕೊಬಿಡ್ತಾಳೆ. ಶುಗರ್ ಕ್ಯಾನ್ ನೋಡಿ, ಈ ಥರ ತಗೊಂಡ್ರೆ ನಮಗೆ ಕೆಲಸ ಜಾಸ್ತಿ, ಆ ಕಡೆ ತಗೊಂಡ್ರೆ ಚಿಕ್ಕದು. ಏನು? ಓ ಬರುತ್ತೆ ನಿನಗೆ. ನಾನು ಶುಗರ್ ಕ್ಯಾನ್ ಥರ ಹಿಡಿತಾ ಇದ್ದೀನಿ, ನಿನ್ನೆ ನಾನು ಹಿಡಿತಾ ಇದ್ದೀನ. ಶುಗರ್ ಇಲ್ವಾ? ಶುಗರ್ ಕ್ಯಾನ್ ಕೆಳಗಡೆ ಮಧ್ಯಾಹ್ನ ಮುದ್ದೆ, ನುಗ್ಗೆಕಾಯಿ ಸಾರು, ಹಪ್ಪಳ ತಿಂದೆ. ಸೊ ಸಾಯಂಕಾಲ ಯಾಕೋ ಬಜ್ಜಿ ತಿನ್ಬೇಕು ಅನಿಸ್ತು, ಹೋಗಿ ಬಜ್ಜಿ ತೊಗೊಂಬಂದು ನಮ್ಮ ಆಫೀಸಲ್ಲಿ ಕುತ್ಕೊಂಡು ನಮ್ಮ ಅಕ್ಕ ಏನೋ ಕೆಲಸ ಮಾಡ್ತಿರೋ ಅವ್ರ ಜೊತೆ ತಿಂದೆ. ಸೊ ಈವ್ನಿಂಗು ಹೀಗೆ ದಿನ ಮುಗಿಸ್ದೆ. ನೈಟು ಸೇಮ್ ಸ್ವಲ್ಪ ರೈಸು ಮತ್ತು ನುಗ್ಗೆಕಾಯಿ ಸಾಂಬಾರು ತಿಂದೆ. ಸೊ ಅದನ್ನು ಆ್ಯಡ್ ಮಾಡಿಲ್ಲ, ಅದಕ್ಕೆ ಇದರಲ್ಲಿ ಹೇಳ್ತಿದ್ದೀನಿ. ಸೊ ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಥಿಂಕ್ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಡೈಲಿ ವ್ಲಾಗ್ ನನ್ನ ಟ್ಯೂಸ್ಡೇ ಹೇಗಿತ್ತು ಅನ್ನೋದು ನಾನು ನಿಮ್ಮ ಮುಂದೆ ತೋರಿಸಿದ್ದೀನಿ ಇವತ್ತು. ಸೊ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ನೆವರ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಂದು ಡಿನ್ನರೆಲ್ಲ ಮುಗೀತು. ಸೊ ಈಗ ರೆಸ್ಟ್ ಮಾಡಬೇಕು. ಸೊ ಫ್ರೆಶ್ ಅಪ್ ಎಲ್ಲ ಆಯಿತು, ಫೇಸ್ ವಾಶ್ ಎಲ್ಲ ಆಯಿತು, ಈಗ ಮಲ್ಕೋಬೇಕು. So again, lots of love for you all from my side. Keep supporting. Love you. Bye bye.